ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸತೀಶ್ ಅಣ್ಣ ಅವರಿಗೆ, ಅತೀಕ್ ಸಾಹೇಬ್ರಿಗೆ, ಜಾಫರ್ ಸಾಹೇಬ್ರಿಗೆ, ಮೈಕೆ ಸರಿ ಇಲ್ಲಲ್ಲ ಅಣ್ಣ, ಹೇಳ್ತಾ ಆತ್ಮೀಯ ಎಲ್ಲ ನೌಕರ ವರ್ಗದ ಬಂಧುಗಳೇ, ನಮ್ಮೆಲ್ಲರ ಹಿರಿಯ ನಾಯಕರು, ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ನಿಮ್ಮ ಅಹವಾಲುಗಳನ್ನು ಕೇಳಲು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಇದು ವಿಶೇಷ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಎಲ್ಲೂ ಬಂದಿದ್ದು ನಾನು ನೋಡಲಿಲ್ಲ. ಆದರೆ ಇಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಜೊತೆಗೂಡಿ ಸತೀಶ್ ಜಾರಕಿಹೊಳಿ ಬಂದಿದ್ದಾರೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಸ್ವಾಗತ. ಸತೀಶ್ ಜಾರಕಿಹೊಳಿ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಹಳ ನಿಕಟವಾಗಿರ್ತಕ್ಕಂಥ ಸಂಬಂಧ ಹೊಂದಿರತಕ್ಕಂಥ ಪವರ್ಫುಲ್ ಮಂತ್ರಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಇಲ್ಲಿ ಬಂದಿದ್ದಾರೆ. ಖಂಡಿತ ನಿಮ್ಮ ಬೇಡಿಕೆ ಈಡೇರುತ್ತೆ ಅಂತೇಳಿ ನಾನು ಕೂಡ ಆಶಾಭಾವನೆಯಾಗಿದ್ದೇನೆ. ಎಲ್ಲ ಬಹಳ ಎಲ್ಲ ರಾಜ್ಯದ ಮೂಲೆಗಳಿಂದ ಬಂದಿದ್ದೀರಿ. ಸಹಸ್ರಾರು ಸಂಖ್ಯೆಯಲ್ಲಿ ಎಲ್ಲ ನೌಕರ ವರ್ಗದ ಬಂದಿದ್ದೀರಿ. ನಾನು ಈಗ ತಾನೇ ಸತೀಶ್ ಜಾರಕಿಹೊಳಿಯವರಿಗೆ ಮನವರಿಕೆ ಮಾಡಿಕೊಟ್ಟೆ. ಇದು ಅತ್ಯಂತ ಘೋರ ಅಪರಾಧ ಆಗಿದೆ, ಬಹಳ ಅನ್ಯಾಯ ಆಗಿದೆ. ಇವರಿಗೆ 100ಕ್ಕೆ 100 7ನೇ ವೇತನ ಪ್ರಕಾರ ಏನೇನು ಸವಲತ್ತುಗಳು ಬರಬೇಕಾದ್ರೆ ಅವರಿಗೆ ನ್ಯಾಯಯುತವಾಗಿ ಬರಬೇಕಾಗಿದೆ. ಆದರೆ ಎಲ್ಲೋ ವ್ಯತ್ಯಾಸ ಆಗಿದೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಒಟ್ಟಿಗೆ ಮಾತಾಡಿ ತಾವು ಸರಿ ಮಾಡಿಕೊಡ್ಬೇಕು ಅಂತ ಹೇಳಿದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಹೇಳಿದ್ದಾರೆ. ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ಅದೇ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳನ್ನ ನಿಮ್ಮನ್ನ ಕೆಲವು 10 ಮುಖಂಡರ ಜೊತೆಲಿ ಮುಖ್ಯಮಂತ್ರಿಗಳನ್ನ ಇಲ್ಲಿ ಅಧಿವೇಶನದ ಒಳಗಡೆ ಭೇಟಿ ಮಾಡಿಕೊಡ್ತಕ್ಕಂಥದ್ದು. ನಂತರ ಬೆಂಗಳೂರಿನಲ್ಲಿ ಜೊತೆ ಮಾಡಿ ಅಲ್ಲಿ ಸುದೀರ್ಘವಾಗಿ ಮಾತಾಡಿ ಅದಕ್ಕೆ ಪರಿಹಾರ ಕಂಡುಕೊಡ್ತಕ್ಕಂಥ ವಿಷಯದಲ್ಲಿ ವಿಶ್ವಾಸದ ಮಾತನ್ನು ಅವರು ಹೇಳಿದ್ದಾರೆ. ಹಾಗಾಗಿ ನೀವೆಲ್ಲ